ಹಾಗಾಗಿ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11 ಶುರುವಾಗಿ 50 ದಿನಗಳ ಗ್ರ್ಯಾಂಡ್ ಒಂದು ರೀತಿಯಲ್ಲಿ 50 ಡೇಸ್ ಸೆಲೆಬ್ರೇಷನ್ ಮಾಡಬೇಕಿತ್ತು. ನಿನ್ನೆ ಯಾಕೆ ಮಾಡಿಲ್ಲ ಗೊತ್ತಿಲ್ಲ. ಬಟ್ ಸುದೀಪ್ ಸರ್ ಎಲ್ರಿಗೂ ಒಂದು ರೀತಿಯ ಧನ್ಯವಾದಗಳನ್ನು ಹೇಳಿ ಅಷ್ಟಿಗೆ ಅದನ್ನು ಬಿಟ್ಬಿಟ್ರು. ಮೇ ಬಿ ಒಂದು ಕೇಕ್ ಕಟ್ಟಿಂಗ್ ಎಲ್ಲ ಇರ್ತಿತ್ತು. ಲಾಸ್ಟ್ ಸೀಸನಲ್ಲಿ ತೊಗೊಂಡೋಗಿ ಹೋದರೆ 50 ಡೇಸ್ಗೆಲ್ಲ ಕೇಕ್ ಕಟ್ ಮಾಡಿದ್ದು ನಾನು ನೆನಪಿದೆ. ಬಟ್ ನಿನ್ನೆ ಯಾವುದು ಮಾಡಿಸಿಲ್ಲ. ಮೇ ಬಿ ನೆಕ್ಸ್ಟ್ ವೀಕ್ ಮಾಡಿಸ್ಬೋದೇನೋ. ಆ್ಯಂಡ್ ನಿನ್ನೆ 50th ಡೇ ಅಂದರೆ 50 ದಿನಗಳು 100 ದಿನಗಳ ಆಟ ಅಂತ ತೊಗೊಂಡ್ರೆ ಬಿಗ್ ಬಾಸ್. ಸೊ ಅಲ್ಲಿ 50 ದಿನ ಕಂಪ್ಲೀಟ್ ಮಾಡಿದೆ. ಒಂದು ರೀತಿಯಲ್ಲಿ ಹಾಫ್ ಸ್ಟೇಜ್ ಕಂಪ್ಲೀಟ್ ಆಗಿದೆ. ಸೊ ಅದರ ಪ್ರಯುಕ್ತ ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಆಲ್ರೆಡಿ ಕಳಿಸಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆಗೆ. ಸೊ ಇಲ್ಲಿ ನಿನ್ನೆ ಒಂದು ಎಪಿಸೋಡ್ ರಿವ್ಯೂ ಅಂತ ಹೇಳ್ಬೋದು. ಆ್ಯಂಡ್ ಇದು ನಿನ್ನೆ ಎಪಿಸೋಡ್ ಶುರುವಾಗಿದ್ದಂಥದ್ದು ಅನುಷಾ ಆ್ಯಂಡ್ ಚೈತ್ರ ಅವರ ಡಿಸ್ಕಷನ್ ಜೊತೆಗೆ. ಸೊ ಅಲ್ಲಿ ಚೈತ್ರ ಅವರು ಸುದೀಪ್ ಸರ್ ಹೇಳಿದ್ರಲ್ಲ, ಯಾರು ಹೋಗ್ತಾರೆ ಅಥವಾ ಯಾರು ಹೋಗ್ತಾರೆ ಅನ್ನೋ ಒಂದು ಏನು ಹಿಂಟ್ ಕೊಟ್ಟಿದ್ರು. ಮೇ ಬಿ ಅವರಿಗೆ ಡಬಲ್ ಎಲಿಮಿನೇಷನ್ ಇರ್ಬೋದಾ ಅಂತ ಒಂದು ಡೌಟ್ ಇತ್ತು. ಸೊ ಅಲ್ಲಿ ಚೈತ್ರ ಅವ್ರು ಹೇಳ್ತಿದ್ದು ಯಾರ್ಯಾರು ಹೋಗ್ತಾರೆ ಅಂತ ಒಂದು ಅನುಷಾ ಅವ್ರಿಗೆ ಕೇಳ್ತಾಯಿದ್ರು. ಆ್ಯಂಡ್ ನೀನೇನಾದರೂ ಹೋದರೆ ನಾನು ಸತ್ಯ ಹೋಗ್ತೀನಿ ಅನ್ನೋ ಒಂದು ಮಟ್ಟಿಗೆ ಕೇಳ್ತಿದ್ರು. ನನಗೆ ಕೆಲವು ಟೈಮಲ್ಲಿ ಚೈತ್ರ ಮಾಡುವಂಥದ್ದು ಒಂದು ಸ್ವಲ್ಪ ವಿಚಿತ್ರ ಅಂತ ನನಗನ್ಸುತ್ತೆ. ಕೆಲವು ಟೈಮಲ್ಲಿ ಪಕ್ಕ ಸ್ಟ್ರಾಟಜಿಗಳನ್ನ ಯೂಸ್ ಮಾಡಿಕೊಂಡು ತಾನು ಹೆಂಗೆ ಸೇವ್ ಆಗಬೇಕು ಅಂದರೆ ತನಗೇನು ಒಳ್ಳೇದಾಗುತ್ತೆ ಅದನ್ನು ಮಾತ್ರ ಮಾಡ್ತಾರೆ. ಇನ್ನೊಂದು ನೋಡಿದ್ರೆ ಈ ಅನುಷಾ ಹತ್ರನೇ ಒಂದು ರೀತಿಯಲ್ಲಿ ಬೇರೆನೇ ಇರ್ತಾರೆ. ಅದೇನು ಜೆನ್ಯೂನ್ ಆಗಿ ಆ ಥರ ಇರ್ತಾರ, ಫ್ರೆಂಡ್ಶಿಪ್ಪು ಆ ಒಂದು ಕ್ಲೋಸ್ ಇದ್ದಾರಾ ಅಂತ ಗೊತ್ತಿಲ್ಲ. ಬಟ್ ಕೆಲವು ಟೈಮಲ್ಲಿ ಅದು ಒಂದು ರೀತಿ ನನಗೆ ನಾಟಕ ಕೂಡ ಅಂತ ಅನಿಸುತ್ತೆ. ನೋಡಿದ್ರೆ ಶಿಷ್ಯರಿಗೆ ನೋಡಿದ್ರೆ ಆ ಒಂದು ಮಟ್ಟಿಗೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡಿ ಒಬ್ಬನ ಜೊತೆಗೆ ಹಾನೆಸ್ಟಾಗಿ ನಿಯತ್ತಾಗಿ ಇರ್ತಾರೆ ಅಂತಂದರೆ ಹೆಂಗೆ? ಅದು ಅನುಷಾ ಜೊತೆಗೆ ಮಾತ್ರ ಆ ರೀತಿಯಲ್ಲಿ ಇರೋದು. ಬಿಕ್ಕಿರೋರ ಜೊತೆಗೆ ಎಲ್ಲರ ಜೊತೆನೂ ಒಂದು ರೀತಿಯಲ್ಲಿ ತನಗೇನು ಬೇಕೋ ಅದನ್ನ ಮಾತ್ರ ಮಾಡ್ಕೊತಾರೆ. ಸೊ ನನಗೆ ಅರ್ಥ ಆಗಲಿಲ್ಲ ಆ ಕ್ಯಾರೆಕ್ಟ್ರು. ಸೊ ಬಟ್ ಅನುಷಾ ಜೊತೆಗಂತೂ ಆ ಥರ ಇದ್ದಾರೆ. ಸೊ ಅದಾದಮೇಲೆ ಅಲ್ಲಿ ಭವ್ಯ ತ್ರಿವಿಕ್ರಮ್ ಅವರು ಡಿಸ್ಕಷನ್ ಮಾಡ್ತಿರ್ತಾರೆ. ಅಲ್ಲಿ ತ್ರಿವಿಕ್ರಮ್ ಅವರು ಭವ್ಯ ಕೆಲವೊಂದು ಮಾತುಗಳು ಹೇಳ್ತಿರ್ತಾರೆ. ಅಂದರೆ ಸುದೀಪ್ ಸರ್ ನಿನ್ನೆ ಕೇಳಿದಾಗ ನೀವು ಯಾಕೆ ಕ್ಯಾಪ್ಟನ್ ಈ ಮನೆಗೆ ಬೇಕು ಅಂತಂದಾಗ ಅವ್ರು ಸ್ವಲ್ಪ ನೆಗಾಡ್ಕೊಂಡು ಅಂದರೆ ಸದ್ಯಕ್ಕೆ ಹೇಳೋಕ್ಕಾಗ್ತಿಲ್ಲ ಸರ್ ಹಾಗೆ ಹೇಗೆ ಅಂತಂದರು. ಅದಕ್ಕೆ ಅಲ್ಲಿ ತ್ರಿವಿಕ್ರಮ್ ಹೇಳ್ತಾಯಿದ್ರು, ಯಾರಾದರೂ ಏನಾದರೂ ಕೇಳಿದ್ರೆ ಅದಕ್ಕೆ ಕರೆಕ್ಟ್ ಆಗಿರೋವಂಥ ಹಾನೆಸ್ಟ್ ಆಗಿರೋವಂಥ ನಿನ್ನ ಮನಸ್ಸಲ್ಲಿ ಏನಿದೆ ಸೊ ಅದನ್ನು ಆನ್ಸರ್ ಮಾಡು, ಅದೆಲ್ಲ ಬಿಟ್ಬಿಟ್ಟು ಕಿಸಿಬೇಡ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಸೊ ಕಿಸಿಯಾಕೆ ಹೋಗ್ಬೇಡ ಅಂತಂದರೆ ನಗಾಡಕ್ಕೆ ಹೋಗಬೇಡ, ಸುಮ್ಮನೆ ಒಂದು ರೀತಿಯಲ್ಲಿ ಕಾಮಿಡಿಯಾಗಿ ತೊಗೋಬೇಡ. ಅದನ್ನು ಅಲ್ಲೇನೋ ಕೇಳ್ತಾರೆ ಅಂತಂದರೆ ಏನಾದರೂ ಒಂದು ರೀಸನ್ ಇಟ್ಕೊಂಡೇ ಕೇಳಿರ್ತಾರೆ ಅಥವಾ ಅದು ಇಂಪ್ಯಾಕ್ಟ್ ಆಗುತ್ತೆ ನಿನ್ನ ಆಟದ ಮೇಲೆ, ಅದನ್ನು ಸೀರಿಯಸ್ ಆಗಿ ತೊಗೊಂಡು ಸೊ ಅದಕ್ಕೆ ಆನ್ಸರ್ ಮಾಡು ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅದೊಂದು ಗುಡ್ ಸಜೆಷನ್ ನನ್ನ ಪ್ರಕಾರ. ಯಾಕಂತಂದರೆ ಸುದೀಪ್ ಸರ್ ವೀಕೆಂಡಲ್ಲಿ ಏನೇ ಒಂದು ಪ್ರಶ್ನೆ ಬಂದಾಗಲೂ ಕೂಡ SR ರೌಂಡ್ ಬರುತ್ತೆ ಅಥವಾ ಅವ್ರು ಕೇಳುವಂಥ ಕೆಲವೊಂದು ಪ್ರಶ್ನೆಗಳು. ಸೊ ಅದ್ರ ಹಿಂದೆ ಸಿಕ್ಕಾಪಟ್ಟೆ ವಿಷಯ ಇರುತ್ತೆ. ಸೊ ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅವ್ರು ಗೇಮ್ಗಳನ್ನ ಆಡಿದ್ರೆ ಒಂದು ರೀತಿಯಲ್ಲಿ ಬಿಗ್ ಬಾಸ್ ಸೀಸನ್ ಯಾವುದೇ ಸೀಸನ್ಲಾದರೂ ಕೂಡ ಅದು ಟಾಪ್ 5 ಹೋಗೋವಂಥ ಎಲ್ಲ ಲಕ್ಷಣಗಳು ಇರುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೊಂಡು ಆಡಬೇಕಾಗುತ್ತೆ. ಸುಮ್ಮನೆ ಅದನ್ನು ಸೀರಿಯಸ್ ಆಗಿ ತೊಗೊಳ್ದೆ ಏನೋ ಜಸ್ಟ್ ಸುಮ್ಮನೆ ಪ್ರಶ್ನೆ ಉತ್ತರ ಅನ್ನೋ ರೀತಿಯಲ್ಲಿ ತೊಗೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಅಲ್ಲಿ ತ್ರಿವಿಕ್ರಮ್ ಅವರು ಅಷ್ಟು ಕ್ಲಿಯರಾಗಿ ಹೇಳಿದ್ದಂಥದ್ದು, ಕರೆಕ್ಟಾಗಿ ಸ್ಟ್ಯಾಂಡ್ ತೊಗೋ, ಕರೆಕ್ಟಾಗಿ ವಿಷಯಗಳನ್ನು ಹೇಳು ಅನ್ನೋ ರೀತಿಯಲ್ಲಿ ಹೇಳಿದ್ರು. ಸೊ ಅದೊಂದು ಒಳ್ಳೆಯ ಸಜೆಷನ್ ಅಂತ ನನಗನ್ಸುತ್ತೆ. ಅದಾದಮೇಲೆ ಹನುಮಂತ, ಸುರೇಶ್ ಆ್ಯಂಡ್ ಧನರಾಜ್ ಅಲ್ಲಿ ಗಾರ್ಡನ್ ಏರಿಯಾದಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾಯಿದ್ರು. ಸುರೇಶ್ಗೆ ಕಿಚ್ಚನ ಚಪ್ಪಾಳೆ ಬಂದಿರುವಂಥದ್ದು ಸಖತ್ ವೈಬ್ ಕೊಡ್ತಾ ಇದೆ ಅಂತ ಸುರೇಶ್ ಹೇಳ್ತಾ ಇದ್ದ. ಸೊ ಇವಾಗ ಸಖತ್ ವೈಬ್ ಕೊಡ್ತಾ ಇದೆ ಅಂತ ಹೇಳ್ತೀವಿ, ಆಮೇಲೆ ಬಂದ್ಬಿಟ್ಟು ಕಾಲು ನೋವು ಅದು ಅಂತಂದರೆ ನಾನೇ ಕಾಲು ಮುರಿತೀನಿ ಅನ್ನೋ ರೀತಿಯಲ್ಲಿ ಹನುಮಂತ ಹೇಳ್ತಿದ್ದ. ಸೊ ಆ್ಯಂಡ್ ಕಿಚ್ಚನ ಚಪ್ಪಾಳೆ ಸುರೇಶಿಗೆ ಬಂದರೆ ನನಗೂ ಸ್ವಲ್ಪ ಆಶ್ಚರ್ಯ ಅಂತ ಅನಿಸ್ತು. ಬಟ್ ಸುದೀಪ್ ಸರ್ ಕೊಟ್ಟಂಥ ರೀಸನ್ನಿಂದ ಓಕೆ ನನಗೆ ಒಂದು ರೀತಿಯಲ್ಲಿ ಓಕೆ ಅಂತ ಅನಿಸ್ತು. ಯಾಕಂತಂದರೆ ನಾನು ಬರೀ ಆಟ ಅಷ್ಟೇ ನೋಡಿದ್ದೆ, ಬಟ್ ಅವನ ವ್ಯಕ್ತಿತ್ವ ಕೂಡ ಸ್ವಲ್ಪ ಚೇಂಜ್ ಆಗಿತ್ತು. ಯಾಕಂದರೆ ಮೊದಲೇ ವೀಕಲ್ಲಿ ಎಲ್ಲನೂ ಜಾಸ್ತಿ ಅನುಮಾನ ಪಡುವಂಥದ್ದು, ಬೇರೆಯವ್ರ ಮೇಲೆ ಕಿರ್ಚಾಡುವಂಥದ್ದು ತುಂಬ ಜಾಸ್ತಿ ಮಾಡಿದರು. ಬಟ್ ಈ ವಾರದಲ್ಲಿ ಸ್ವಲ್ಪ ಗೇಮ್ನ ಒಂದು ರೀತಿಯಲ್ಲಿ ಸೆಟ್ಲಾಗಿ ಆಡಿದ್ರು. ಆ್ಯಂಡ್ ಅವ್ರ ಕ್ಯಾರೆಕ್ಟರ್ ಕೂಡ ಸ್ವಲ್ಪ ಸ್ಮೂತಾಗಿ ಹೋಯಿತು. ಜಾಸ್ತಿ ಅಗ್ರೆಷನ್ನು ಅನ್ವಾಂಟೆಡಾಗಿ ಯಾವುದೂ ಇರಲಿಲ್ಲ. ಮೇ ಬಿ ಅದು ಅನುಷಾ ಅವರು ಜೊತೆಗೆ ಇದ್ದದಕ್ಕೆ ಹಾಗೆ ಅಂತ ಸುರೇಶ್ ಅವ್ರು ಹೇಳ್ಕೊಂಡ್ರು, ಸ್ವಲ್ಪ ಕಂಪೋಸ್ ಆಗಿ ಆಡ್ತೀನಿ ಅಂತ. ಬಟ್ ಓಕೆ, ಅದು ಆ ಒಂದು ಕ್ಯಾರೆಕ್ಟರ್ ಸ್ವಲ್ಪ ಇದಾಗಿರೋದ್ರಿಂದ ಮೇ ಬಿ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಾದಮೇಲೆ ಕಿಚ್ಚ ಸುದೀಪ್ ಸರ್ ಅವರ ಎಂಟ್ರಿ ಆಗುತ್ತೆ ಬಿಗ್ ಬಾಸ್ ಮನೆ ಒಳಗಡೆಗೆ. ಬಂದಂಗೆ ಮಂಜಣ್ಣನ ಕಾಲು ಎಳಿತಾರೆ. ಅದಾದಮೇಲೆ ಹನುಮಂತಗೆ ಒಂದು ಹೇಳ್ತಾರೆ, ಹನುಮಂತ ನಿಮ್ಮ ಮೆಜರ್ಮೆಂಟ್ ಕೊಟ್ಬಿಡಿ, ನಮ್ಮ ಡಿಸೈನರ್ ಕಡೆಯಿಂದ ನಿಮ್ಗೊಂದು ಬಟ್ಟೆ ಒಂದು ಮಾಡಿಸ್ಬಿಟ್ಟು ನೋಡೋಣ ಕಳಿಸ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅದೊಂದು ಗುಡ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾವ ಬಿಗ್ ಬಾಸ್ ಹೋಸ್ಟ್ಗಳು ಕೂಡ ಆ ಒಂದು ಮಟ್ಟಿಗೆ ಕಂಟೆಸ್ಟೆಂಟ್ಗೆ ನಮ್ಮ ಡಿಸೈನರ್ ಕಡೆಯಿಂದ ನಿಮಗೆ ಡ್ರೆಸ್ ಹೊಲಿಸಿ ಕಳಿಸ್ತೀನಿ ಅಂತ ಅಂದಿದ್ದು ನನಗಂತೂ ಗೊತ್ತಿಲ್ಲ. ಓಕೆ, ಅದೊಂದು ನಾಗಾರ್ಜುನ ಅವ್ರದ್ದೊಂದು ಅವಾಗವಾಗ ರೀಲ್ಸಲ್ಲಿ ಟ್ರೋಲ್ ಆಗ್ತಾ ಇರುತ್ತೆ. ಒಂದು ಟೀ ಶರ್ಟ್ ಕೇಳಿದ್ರೇ ಅವರು ಕೂತ್ಕೊ ಅಂತ ಹೇಳಿದರು. ಅಂಥದ್ದೆಷ್ಟು ಜಾಕೆಟ್ಗಳು ಟೀ ಶರ್ಟ್ಗಳು ಕೊಟ್ಟಿದ್ದಾರೋ ಗೊತ್ತಿಲ್ಲ ಸುದೀಪ್ ಸರು. ಇವಾಗ ಹನುಮಂತನಿಗೆ ತಮ್ಮ ಡಿಸೈನರ್ ಕಡೆಯಿಂದ ಆ ಥರ ಹೊಲಿಸಿ ಕಳಿಸ್ತೀನಿ ಅಂತಂದಿದ್ದು ನಿಜವಾಗ್ಲೂ ಒಂದು ಗುಡ್ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಇದಾದಮೇಲೆ ಅಲ್ಲಿ ಜೋಡಿಗಳ ಏನು ವಾರ ಇತ್ತು. ಸೊ ಅದ್ರ ಬಗ್ಗೆ ಅವರ ಅಭಿಪ್ರಾಯಗಳು, ಸ್ಪರ್ಧಿಗಳ ಅಭಿಪ್ರಾಯಗಳು ಕೇಳೋಕ್ಕೆ ಎಲ್ಲರನ್ನೂ ಕೇಳಿದ್ರು. ಅಲ್ಲಿ ಕೆಲವರು ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡ್ರು. ಆ್ಯಂಡ್ ಹನುಮಂತನ ಬಗ್ಗೆ ಗೌತಮ್ ಹೇಳಿರೋವಂಥದ್ದು ಒಂದೇ ಆದಂಥ ಒಂದು ಪ್ರಪಂಚ ಇದೆ. ಅದರಲ್ಲಿ ತುಂಬ ಸಿಂಪಲ್ ಆಗಿರ್ತಾನೆ, ಜಾಸ್ತಿ ಯೋಚನೆಗಳಿಲ್ಲ, ಏನಿಲ್ಲ, ಸಿಂಪಲ್ ಥಿಂಕಿಂಗು, ಸಿಂಪಲಾಗಿ ಆಡ್ಕೊಂಡು ಹೋಗ್ತಾನೆ. ಸೊ ಅದು ನನಗೆ ಅದ್ರೊಳಗಡೆ ಹೋಗೋಕ್ಕೆ ತುಂಬ ಈಸಿ ಆಯಿತು. ಆ್ಯಂಡ್ ಅದು ನನಗೆ ಇಷ್ಟ ಆಯಿತು ಕೂಡ ಅಂತ ಹೇಳಿದ್ರು. ಸೊ ಅದು ನನ್ನ ಗ್ರೇಟ್ ಆಗ್ರು, ಏನು ಗೊತ್ತಾ, ಬ್ಲ್ಯಾಂಕ್ ಇದ್ದಾನೆ ಅವನ ತಲೆಯಲ್ಲಿ ಏನೂ ಇಲ್ಲ, ಸ್ಟ್ರಾಟಜಿ ಓಕೆ ಗೇಮ್ ಬಗ್ಗೆ ಸ್ಟ್ರಾಟಜಿ ಇದೆ, ಬಟ್ ಹಾನೆಸ್ಟ್ ಆಗಿದ್ದಾನೆ.
ಮೀನ್ಸ್ ಡೈರೆಕ್ಟಾಗಿ ಹೇಳ್ತಾನೆ, ಏನೇ ಇದ್ರೂ ಕೂಡ ಅಲ್ಲಿಂದಲೇ ಡೈರೆಕ್ಟಾಗಿ ಹೇಳ್ತಾನೆ, ಕಲ್ಮಶ ಅನ್ನೋದಿಲ್ಲ. ಸೊ ಯಾರಿಗೆ ಕನ್ನ ಹಾಕಬೇಕು ಅವ್ನು ತುಳಿಬೇಕು ಅನ್ನೋದಿಲ್ಲ, ನಂದು ಆಟ ನಾನು ಆಡ್ತೀನಿ, ಸಿಂಪಲ್. ಎದುರುಗಡೆ ನನಗೆ ಯಾರು ಕಾಣಿಸ್ತಾರೆ ಕಳಪೆ ಉತ್ತಮ ಅಂತ ಬಂದಾಗ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಕ್ಲಿಯರಾಗಿ ಹೇಳ್ತಾನೆ ಅಷ್ಟೇ. ಕೆಲವು ಡಿಸಿಷನ್ ಆ ಕಡೆ ಈ ಕಡೆ ಹೋಗ್ಬೋದು ಬಿಟ್ಟರೆ, ಬಟ್ ಅವ್ನಿಗೆ ಕ್ಲಾರಿಟಿ ಇದೆ. ಆಮೇಲೆ ಇನ್ನೊಬ್ಬರನ್ನ ತುಳಿದು ಹೋಗಬೇಕು ಅನ್ನೋದಿಲ್ಲ ಅವನಿಗೆ. ಅವ್ನ ಪಕ್ಕದಲ್ಲಿ ಅಲ್ಲಿ ಇಲ್ಲಿ ಯಾವನು ಎಷ್ಟೇ ಸ್ಟ್ರಾಂಗ್ ಇರಲಿ ಎಂಥದೇ ಇರಲಿ, ನನಗೆ ಗೇಮ್ ಬಂತ ನಾನು ಆಡ್ತೀನಿ, ಸಿಂಪಲ್ ಮ್ಯಾಟ್ರ್. ಅಷ್ಟೇ ಸಿಂಪಲಾಗಿ ಇದ್ಕೊಂಡು ಹೋದರೆ ಬೆಟ್ರ್. ನಾನು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅನ್ನೋದೇನಿಲ್ಲ. ಬಟ್ ಅವನಿಗೆ ಒಂದು ಪ್ಲಸ್ ಪಾಯಿಂಟು ಅಂತಂದರೆ ಒಂದು ಹಾಡು ಹಾಡುವಂಥದ್ದು. ಅವ್ನು ಹಾಡು ಯಾವುದೇ ಹಾಡು ಹಾಡಲಿ ಅವನು, ಬಟ್ ಅದು ಕೇಳಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಷೆ ಅದೇನು ಹಾಡ್ತಾರೆ ಸಾಂಗ್ಗಳು, ಅವು ಹೆಂಗಿರ್ತಾವೆ ಅಂದರೆ ಡೈರೆಕ್ಟಾಗಿ ಒಂದು ರೀತಿಯಲ್ಲಿ ಹಾರ್ಟಿಗೆ ಟಚ್ ಆಗೋ ರೀತಿಯಲ್ಲಿ ಇರ್ತವೆ. ಓಕೆ, ಡೈರೆಕ್ಟ್ ನಾವು ಆಡು ಭಾಷೆನಲ್ಲಿ ಯಾವ ರೀತಿಯಲ್ಲಿ ಮಾತಾಡ್ತೀವಲ್ಲ ಆ ರೀತಿ ಹಾಡುಗಳು ಇರ್ತವೆ. ಸೊ ಅದಕ್ಕೋಸ್ಕರನೇ ತುಂಬ ಜನ ಕಂಟೆಸ್ಟೆಂಟ್ಗಳಿಗೆ ಆ ಹಾಡುಗಳು ಇಷ್ಟ ಆಗ್ತಿದ್ದಾವೆ. ಜೊತೆಗೆ ಹೊರಗಡೆ ಇರುವಂಥ ಒಂದು ಕಂಟೆಸ್ಟೆಂಟ್ಗಳಿಗೂ ಕೂಡ ಒಂದು ರೀತಿಯಲ್ಲಿ ಅದು ಹಾಡುಗಳು ಇಷ್ಟ ಆಗ್ತವೆ ಆಡು ಭಾಷೆನಲ್ಲಿ ಇರೋದಕ್ಕೋಸ್ಕರ. ಸೊ ಅದೊಂದು ಪ್ಲಸ್ ಪಾಯಿಂಟು. ಅದಾದಮೇಲೆ ಅಲ್ಲಿ ಭವ್ಯ ತ್ರಿವಿಕ್ರಮ್ ಅವ್ರ ಬಗ್ಗೆ ಜೋಡಿಗಳ ಬಗ್ಗೆ ಬಂದಾಗ ತ್ರಿವಿಕ್ರಮ್ ಹೇಳಿದ್ರು, ನನಗೆ ಭವ್ಯಗಿಂತಲೂ ಮೋಕ್ಷಿತ್ ಅವ್ರ ಜೊತೆಗೆ ಆಡಬೇಕು ಅಂತ ಆಸೆ ಇತ್ತು, ಇಷ್ಟ ಇತ್ತು, ಬಟ್ ಅವ್ರು ನನ್ನ ಚೂಸ್ ಮಾಡಲಿಲ್ಲ ಅಂತ ಹೇಳಿದ್ರು. ಸೊ ಅದೊಂದಿದೆ ಅವರಿಗೆ ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಮೋಕ್ಷಿತ ಜೊತೆಗೆ ಆಡಬೇಕು ಅಂತ. ಮೇ ಬಿ ಅವರು ಏನು ಆ ಒಂದು ಮಟ್ಟಿಗೆ ಒಂದು ವೀಕಲ್ಲಿ ರೈಸ್ ಆಗಿದ್ರು ತ್ರಿವಿಕ್ರಮ್ ಮೇಲೆ. ಸೊ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೋಸ್ಕರ ಮೇ ಬಿ ಅವ್ರ ಜೊತೆಗೆ ಆಡಬೇಕು ಅಂತ ಇದೆ ಅವ್ರಿಗೆ. ಆ್ಯಂಡ್ ತ್ರಿವಿಕ್ರಮ್ ಸಖತ್ತಾಗಿ ಆಡ್ತಿದ್ದಾರೆ. ಓಕೆ, 2 ವೀಕ್ ನೋಡಿದ್ರೆ ನೀವು, ಸೊ ಅಲ್ಲಿ ತುಂಬ ಕಾಮ್ ಹಂಗೆ ಆಡಿದ್ರು. ಬಟ್ ಇವಾಗ ತೊಗೊಂಡ್ರೆ ಟಾಸ್ಕಲ್ಲೂ ತೊಗೊಳ್ಳಿ ಅಥವಾ ಒಂದು ಮನೆ ಒಳಗಡೆ ತೊಗೊಳ್ಳಿ, ಕಾಮ್ ಆಗಿದ್ದಾರೆ, ಯಾವುದಕ್ಕೂ ಜಾಸ್ತಿ ರಿಯಾಕ್ಟ್ ಮಾಡ್ತಾ ಇಲ್ಲ. ಟಾಸ್ಕ್ ಅಂತ ಬಂದಾಗ ಕೆಲವು ಕಡೆಗೆ ತುಂಬ ಅಗ್ರೆಸಿವ್ ಆಗಿರೋದಿದೆ, ಸ್ವಲ್ಪ ಅದನ್ನ ಸೆಟ್ಲಾಗಿ ಆಡಬೇಕು. ಬಿಟ್ಟರೆ ಅವ್ರದ್ದು ಕೊಡ್ತಿದ್ದಾರೆ ಆಲ್ಮೋಸ್ಟ್. ಇವಾಗ ತೊಗೊಂಡ್ರೆ ಬಿಗ್ ಬಾಸ್ ಮನೆ ಒಳಗಡೆ ಟಾಪ್ 2ನಲ್ಲಂತೂ ಅವ್ರು ಇದ್ದೇ ಇರ್ತಾರೆ. ಒಂದು ರೀತಿಯಲ್ಲಿ ಟಾಪ್ 1 ಅಂತ ಇಟ್ಕೊಂಡ್ಬಿಡಿ, 2 ಬೇಕಾದ್ರೆ ಯಾರನ್ನಾದ್ರೂ ಹಾಕೊಳ್ಳಿ ನೀವು, ಆ ಒಂದು ಮಟ್ಟಿಗಂತೂ ಅವ್ರು ಆಡ್ತಿದ್ದಾರೆ. ಸೊ ಇದೆಲ್ಲ ಆಯ್ತು ಸ್ಪರ್ಧಿಗಳು ಅಂದರೆ ಆ ಜೋಡಿ ಸ್ಪರ್ಧಿಗಳೇನಿತ್ತು, ಸೊ ಅವ್ರ ಮೇಲೆ ಒಂದು ರೀತಿಯಲ್ಲಿ ಮೇಮ್ಸ್ ರೀತಿಯಲ್ಲಿ ಪೋಸ್ಟರ್ಗಳನ್ನ ಕ್ರಿಯೇಟ್ ಮಾಡಿದ್ರು. ಸೊ ಅದರಲ್ಲಿ ತುಂಬ ಒಂದು ಮಜಾ ಕೊಟ್ಟಂಥ ಕೆಲವೊಂದು ಪೋಸ್ಟರ್ಗಳಿದ್ದಾವೆ. ಸೊ ಅಲ್ಲಿ ಭವ್ಯ ಮಂಜು ಅವ್ರದ್ದು ಒಂದು ಪೋಸ್ಟರ್ ಹಾಕಿದ್ರು, ಜಾರಿ ಬಿದ್ದ ಜಾಣ ಅಂತ ಹೇಳ್ಬಿಟ್ಟು. ಆ ಪೋಸ್ಟರ್ ಸಖತ್ತಾಗಿತ್ತು, ಅದು ಜಾರಿ ಬಿದ್ದ ಜಾಣ ಅಂತ. ಸೊ ಅಲ್ಲಿ ಯಾರನ್ನ ಮಂಜಣ್ಣನ ಕೆಳಗಡೆ ಕೂರಿಸಿ ಭವ್ಯ ಅವ್ರು ನಿಂತ್ಕೊಂಡಿರೋವಂಥದ್ದು ಅದು ತುಂಬ ಚೆನ್ನಾಗಿತ್ತು ಮೇಮ್ ಪೋಸ್ಟರ್. ಆ್ಯಂಡ್ ಹನುಮಂತ ಗೌತಮಿ, ಸೊ ಪಾಸಿಟಿವ್ ಪರಿಮಳ, ಟ್ಯಾಗ್ಲೈನ್ ಬಂದು ಸ್ಮೆಲ್ಲಿಂಗ್ ಸಕ್ಸಸ್ಫುಲಿ ಅಂತೆ. ಸೊ ಇವ್ರದ್ದು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸುರೇಶ್, ಕುರಿಗಳು ಸಾರ್ ಕುರಿಗಳು. ಸೊ ಸುರೇಶ್ ಆ್ಯಂಡ್ ಅನುಷಾ ಅವ್ರದ್ದು ಆ್ಯಕ್ಚುಲಿ ಕುರಿಗಳು ಸಾರ್ ಕುರಿಗಳು ಅಂತಂದಾಗ ಮೇ ಬಿ ಇವರಿಬ್ಬರನ್ನ ಹಂಗೆ ಮಾಡಿದ್ರು ಅಲ್ಲಿ ಸ್ಟಾರ್ಟಿಂಗ್ ಈ ವೀಕ್, ಅಂದರೆ ಲಾಸ್ಟ್ ವೀಕ್ದು ಸ್ಟಾರ್ಟಿಂಗಲ್ಲಿ ತೊಗೊಂಡ್ರೆ ಡೈರೆಕ್ಟ್ ನಾಮಿನೇಷನ್ ಅಂತ ಬಂದಾಗ ಇವರಿಬ್ಬರನ್ನ ಒಂದು ರೀತಿಯಲ್ಲಿ ಕುರಿ ಥರ ಮಾಡಿದ್ರು ಎಲ್ಲರೂ ಸೇರಿಕೊಂಡು. ಆ್ಯಂಡ್ ಇವರು ಚೆನ್ನಾಗಿ ವಾದ ಮಾಡಿದ್ರು, ಬಟ್ ಅವ್ರಿಗೆ ಅನ್ಸರೇ ಇರಲಿಲ್ಲ. ಏನು ಮಾಡೋಕ್ಕಾಗುತ್ತೆ, ಬಿಗ್ ಬಾಸಲ್ಲಿ ಅನೌನ್ಸ್ ಮಾಡಿಬಿಟ್ರು ಬಹುಮತದ ಆಯ್ಕೆ ಮೇರೆಗೆ ಡೈರೆಕ್ಟ್ ನಾಮಿನೇಷನ್ ಇವರೇ ಅಂತ. ಬಟ್ ಅವ್ರು ಒಪ್ಕೊಂಡಿರಲಿಲ್ಲ. ಅದೊಂದು ಗ್ರೇಟ್ ನನ್ನ ಪ್ರಕಾರ. ಯಾಕಂತಂದರೆ ಅಲ್ಲೇನು ಅನುಷಾ ಆದರೂ ಆಗಿರ್ಬೋದು, ಸುರೇಶ್ ಆದರೂ ಆಗಿರ್ಬೋದು, ಯಾವ ಮಟ್ಟಿಗೆ ಕೌಂಟ್ರ್ ಕೊಟ್ಟರು ಇಡೀ ಮನೆಗೆ ಅಂತಂದರೆ, ಇಡೀ ಮನೆಯಲ್ಲಿ ಅವ್ರು ಕೊಟ್ಟಂಥ ಆಡಿದಂಥ ಮಾತುಗಳಿಗೆ ಕೊಟ್ಟಂಥ ಕೌಂಟ್ರಿಗೆ ಉತ್ತರನೇ ಇರಲಿಲ್ಲ. ಎಲ್ಲರೂ ಸೈಲೆಂಟ್ ಆದರು. ಬಟ್ ನಾವು ಮಾಡಿದ್ದೀವಿ ಅಷ್ಟೇ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅಷ್ಟೊತ್ತಿಗೆ ಬಿಗ್ ಬಾಸ್ ಅವರು ಬಹುಮತದ ಆಯ್ಕೆ ಮೇರೆಗೆ ನೀವೇ ಡೈರೆಕ್ಟ್ ನಾಮಿನೇಷನ್ ಅಂತಂದರು. ಬಟ್ ಕುರಿಗಳು ಇವಾಗ ಇವರ ಅಥವಾ ಅವರ ಅನ್ನೋದು ಅದು ಟೈಮೇ ಡಿಸೈಡ್ ಮಾಡುತ್ತೆ. ಇದಾದಮೇಲೆ ಮೋಕ್ಷಿತ ಧನರಾಜ್, ಗ್ರಹಚಾರ ತಿರುಗಿ ಬಂದಾಗ ಅಂತ. ಅದು ಒಂದು ರೀತಿಯಲ್ಲಿ ಧನರಾಜ್ ಕರೆಕ್ಟಾಗಿದೆ, ಗ್ರಹಚಾರ ತಿರುಗಿ ಬಂದಾಗ ಅಂತ. ಆ್ಯಂಡ್ ಚೈತ್ರ ಶಿಶಿರು, ತಂಗಿ ನಿನಗಾಗಿ. ಸೊ ತಂಗಿ ನಿನಗಾಗಿ ಅಂದಾಗ ತಂಗಿ ಚೆನ್ನಾಗಿ ಇಟ್ಲಿದ್ದು, ಸರಿಯಾಗಿ ಇಟ್ಬಿಟ್ಲು ಪಾಪ. ಇನ್ನೊಂದು ಸರಿ ನಂಬಕ್ಕಂತ ಹೋಗೋದಿಲ್ಲ ಬಿಡಿ ಶಿಶಿರ್ ಅವ್ರಿಗೆ. ಸೊ ಅದಾದಮೇಲೆ ಧರ್ಮ ಐಶ್ವರ್ಯ ಅವ್ರದ್ದು ಮತ್ತೆ ಬಂದ ಐಶ್ವರ್ಯ. ಸೊ ಇವರಿಬ್ಬರ ಮಧ್ಯೆ ಅನುಷಾ ಮತ್ತು ಧರ್ಮ ಮತ್ತೆ ತಿರ್ಗಾ ಬಂದ ಐಶ್ವರ್ಯ ಅಂತ. ಓಕೆ, ಕೆಲವೊಂದು ಇಂಟ್ರೆಸ್ಟಿಂಗ್ ಇದ್ವು, ಕೆಲವೊಂದು ಅಷ್ಟಕ್ಕಷ್ಟೇ ಇದ್ವು. ಸೊ ಇದಾದಮೇಲೆ ಅಲ್ಲಿ ನಡೆದಂಥ ಚಟುವಟಿಕೆ ಅಂದರೆ ಅದೇ ಹೆಡ್ಫೋನ್ ಹಾಕ್ಕೊಂಡು ಸಾಂಗ್ ಮತ್ತು ಡೈಲಾಗ್ನ ಗೆಸ್ ಮಾಡೋವಂಥದ್ದು. ಅಲ್ಲಿ ಸ್ವಲ್ಪ ನನಗೆ ಇವರು ಯಾರು ಫಸ್ಟ್ ಬಂದ ಜೋಡಿ ಅಂದರೆ ಮೋಕ್ಷಿತ ಮತ್ತು ಧನರಾಜ್ ಅವರು. ಸೊ ಧನರಾಜ್ಗೆ ಎಲ್ಲೋ ಸ್ವಲ್ಪ ಡೌ ಮಾಡೋದಂತ ನನಗನ್ಸುತ್ತೆ. ಮೋಕ್ಷಿತ ಅವರಿಗೆ ಉರಿಸಬೇಕು ಅಂತಲೇ ಒಂದು ಸ್ವಲ್ಪ ಗೊತ್ತಿದ್ರೂ ತಿರ್ಗಾ ಮುರ್ಗಾ ಆ ಒಂದು ಪದಗಳ ಆಸ್ಪಾಸ್ನಲ್ಲೇ ಹೋಗಿ ಸ್ವಲ್ಪ ಒಂದು ರೀತಿಯಲ್ಲಿ ಬೇಕು ಅಂತಲೇ ಮಾಡಿ ಏನೋ ನಾಟಕ ಮಾಡಿದ್ರು ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಚೆನ್ನಾಗಿತ್ತು ಅಲ್ಲಿ. ಹನುಮಂತಂದು ಗೌತಮಿದು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕೊನೆಗೆ ಮಂಜುದು ಮತ್ತು ತ್ರಿವಿಕ್ರಮ್ ಚೆನ್ನಾಗಿತ್ತು. ಆ್ಯಂಡ್ ತ್ರಿವಿಕ್ರಮ್ ಇನ್ನೊಬ್ರು ಯಾರಿದ್ರಲ್ಲಪ್ಪ ಭವ್ಯ, ಸೊ ಅವ್ರದ್ದು ಕೂಡ ಚೆನ್ನಾಗಿತ್ತು. ಭವ್ಯ ಅವ್ರು ಬೇಗ ಗೆಸ್ ಮಾಡಿಬಿಟ್ರು. ಓಕೆ, ಸೊ ಇಷ್ಟ ಆಯಿತು ನಿನ್ನೆ ಇದ್ರ ಬಳಿ. ಅದಾದಮೇಲೆ ನಾಮಿನೇಷನ್ ಸೇವಿಂಗ್ ನಡೆಯುತ್ತೆ, ಸೇವ್ ಮಾಡೋವಂಥದ್ದು. ಅಲ್ಲಿ ಫಸ್ಟ್ ಸೇವ್ ಮಾಡಿದಂಥದ್ದು ನಿನ್ನೆ ಹನುಮಂತ ಅವ್ರನ್ನ, ಅದಾದಮೇಲೆ ಮಂಜು ಅವ್ರನ್ನ ಸೇವ್ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಸೊ ಇದಾದಮೇಲೆ ಅಲ್ಲಿ ಬ್ರೇಕ್ ಟೈಮಲ್ಲಿ ಅಲ್ಲಿ ಚೈತ್ರ ಅವ್ರು ಹೇಳ್ತಾರೆ ಅನುಷಾ ಅವ್ರಿಗೆ, ನನಗೋಸ್ಕರ ಉಳ್ಕೋತೀಯ ನೀನು ಹಾಗೆ ಹೀಗೆ ಅಂತೆಲ್ಲ ಕೆಲವೊಂದು ಹತ್ಕೊಂಡು ಮಾತಾಡ್ತಿದ್ರು ಅನುಷಾ ಜೊತೆಗೆ. ಮೇ ಬಿ ಅವ್ರು ಅನುಷಾಗೆ ಹಚ್ಕೊಂಡಿರ್ಬೋದೇನೋ, ಜಾಸ್ತಿ ಇಲ್ಲ ಅಂತ ಹೇಳ್ತಿಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲರ ಜೊತೆ ಜಗಳ ಆಡ್ಬೋದು. ಅಟ್ಲೀಸ್ಟ್ ಯಾರಾದರೂ ಒಬ್ಬರಾದರೂ ಬೇಕಲ್ಲ ನಮ್ಮ ಒಂದು ನೋವನ್ನು ತೋಡ್ಕೊಳ್ಳಿಕ್ಕೋಸ್ಕರ. ಸೊ ಅದಕ್ಕೋಸ್ಕರ ಅನುಷಾ ಜೊತೆಗಿರೋವಂಥದ್ದು ಏನೋ ಮೇ ಬಿ ಜೆನ್ಯೂನ್ ಅಂತ ಅನಿಸುತ್ತೆ, ನನಗೆ ಗೊತ್ತಿಲ್ಲ ಅದು ಏನು ಅಂತ. ಬಟ್ ಅನುಷಾ ಅವರಿಗಂತೂ ತುಂಬ ಚೆನ್ನಾಗಿ ಜಾಸ್ತಿನೇ ಹಚ್ಕೊಂಡಿದ್ರು ಚೈತ್ರ ಅವರು. ಸೊ ಅವರ ಒಂದು ಏನೇ ನೋವುಗಳಿದ್ರು ಅಥವಾ ಇದ್ರು ಕೂಡ ಅವ್ರ ಹತ್ರ ಹಂಚ್ಕೊತಿದ್ರು. ಸೊ ಇದಾದಮೇಲೆ 3ನೇ ಕಂಟೆಸ್ಟೆಂಟ್ ಆಗಿ ಗೌತಮಿ ಅವ್ರನ್ನ ಸೇವ್ ಮಾಡ್ತಾರೆ. 4ನೇ ಕಂಟೆಸ್ಟೆಂಟ್ ಸೇವ್ ಮಾಡಿದ್ದಂಥದ್ದು ಶಿಶಿರ್ ಅವರನ್ನು. ಇದಾದಮೇಲೆ SR ನೋ ರೌಂಡ್ ನಡೆಯುತ್ತೆ. ಅಲ್ಲಿ
ಇಡೀ ಮನೆ ಬ್ರೈನ್ ವಾಶ್ ಮಾಡ್ತಾ ಇಡೀ ಮನೆಗೆ ದೊಡ್ಡಣ್ಣ ಆಗಲಿಕ್ಕೆ ಹೊರಟಿದ್ದಾರೆ ತ್ರಿವಿಕ್ರಮ್ ಅವರು ಅಂತ ಒಂದು ಕ್ವಶನ್ ಬರುತ್ತೆ. ಸೊ ಅಲ್ಲಿ ಕೆಲವರು ಎಸ್ ಹೇಳ್ತಾರೆ, ಕೆಲವರು ನೋ ಹೇಳ್ತಾರೆ. ಬಟ್ ಅಲ್ಲಿ ಧನರಾಜ್ ಆ್ಯಂಡ್ ಯಾರು ಇನ್ನೊಬ್ರು ಇದ್ರಲ್ಲ ಚೈತ್ರ ಅವ್ರು ಕೊಟ್ಟಂಥ ರೀಸನ್ ನನಗೇನು ಕನ್ವಿನ್ಸಿಂಗ್ ಅಂತ ಅನಿಸಲಿಲ್ಲ. ಬಟ್ ಇಡೀ ಮನೆ ಬ್ರೈನ್ ವಾಶ್ ಮಾಡ್ತಿರೋವಂಥದ್ದು ಇಲ್ಲ, ನನ್ನ ಪ್ರಕಾರ ಏನಿಲ್ಲ ಅಂತ ಅನಿಸುತ್ತೆ. ಬಟ್ ಅವ್ರು ಬ್ರೈನ್ ವಾಶ್ ಆ್ಯಕ್ಚುಲಿ ಬ್ರೈನ್ ವಾಶ್ ಮಾಡೋವಂಥದ್ದು ಇವ್ರ ಕೆಲಸ, ಅದು ಚೈತ್ರ ಅವ್ರ ಕೆಲಸ. ನನಗೆ ಗೊತ್ತಿರೋಂಗೆ ತ್ರಿವಿಕ್ರಮ್ ಬ್ರೈನ್ ವಾಶ್ ಏನು ಮಾಡ್ತಿಲ್ಲ, ಬಟ್ ಅವನ ಒಂದು ಅನಿಸಿಕೆಗಳನ್ನ ಕೆಲವರಿಗೆ ಹಂಚ್ಕೊತಿದ್ದಾನೆ. ಅದರಲ್ಲೂ ಮುಖ್ಯವಾಗಿ ಭವ್ಯಗೆ ಏನಂತಂದರೆ, ಇವಾಗ ನಾನು ಅವಾಗಲೇ ಹೇಳಿದೆ ನಿಮಗೆ, ಭವ್ಯಗೆ ಏನು ಹೇಳಿದ್ರು, ಏನಾದರೂ ಕೇಳಿದ್ರೆ, ಅದರಲ್ಲೂ ಮುಖ್ಯವಾಗಿ ಸುದೀಪ್ ಸರ್ ಏನಾದರೂ ಕೇಳಿದ್ರೆ ಕಿಸಿಯಕ್ಕೆ ಹೋಗಬೇಡ, ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಸ್ಟ್ರಾಂಗಾಗಿ ಹೇಳು ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅದು ಬ್ರೈನ್ ವಾಶ್ ಅಲ್ಲ, ಅದು ಅವನ ಒಂದು ಅನಿಸಿಕೆ ಅಥವಾ ಒಂದು ಬೇರೆಯವ್ರಿಗೆ ಹೇಳಿರೋವಂಥದ್ದು, ಅದು ಬ್ರೈನ್ ವಾಶ್ ಅಂತ ಅನ್ನಲ್ಲ ಅದಕ್ಕೆ. ಓಕೆ, ಸೊ ಅದೇ ರೀತಿಯಲ್ಲಿ ಅವ್ನು ಕೆಲವೊಂದು ತಿಳುವಳಿಕೆ ಹೇಳ್ತಿದ್ದಾನೆ. ದೊಡ್ಡಣ್ಣ ಅದು ಬೇರೆ ವಿಷಯ, ಬಟ್ ಅವ್ನ ಗೇಮನ್ನು ಆಡ್ತಿದ್ದಾನೆ. ಎಲ್ಲರ ಜೊತೆಗೂ ಒಂದು ಚೆನ್ನಾಗಿರಬೇಕು, ಎಲ್ಲರ ಜೊತೆನೂ ಆಡಬೇಕು ಅನ್ನೋ ಒಂದು ಆಸೆ ಇದೆ ಅವನಿಗೆ ಗೆಲ್ಲಬೇಕು ಅಂತ ಬಂದಾನೆ. ಗೆಲ್ಲೋದಕ್ಕೋಸ್ಕರ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಿದ್ದಾನೆ. ಸೊ ನನಗೆ ಈ ಒಂದು ಸ್ಟೇಟ್ಮೆಂಟು ನೋ ಅಂತ ನನಗನ್ಸುತ್ತೆ. ಸೊ ಅದಾದಮೇಲೆ ಇಲ್ಲಿ ಶಿಶಿರ್ ಬಗ್ಗೆ ಬರುತ್ತೆ. ಹೀರೋ ಆಗಿ ಪರಿಚಯವಾದವರು ಶಿಶಿರ್ ಈಗ 0 ಆಗ್ತಿದ್ದಾರೆ ಅಂತ. ಇದು ಕೂಡ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು. ಯಾಕಂತಂದರೆ ಸತ್ಯ ಇದೆ, ಓಕೆ, ಸ್ವಲ್ಪ ಸತ್ಯ ಇದೆ. ಶಿಶಿರ್ ಬಂದಾಗ ಒಂದು ರೀತಿಯಲ್ಲಿ ಎಲ್ಲೋ ಸ್ವಲ್ಪ ಎಲ್ಲರ ಜೊತೆಗೆ ಸ್ವಲ್ಪ ಎಲ್ಲೋ ಮಿಂಗಲ್ ಆಗಿ ಸ್ವಲ್ಪ ಇನ್ನೂ ಕಳೆದೋದ್ರು ಅಂತ ಅನ್ನಿಸ್ತು. ಅದಾದಮೇಲೆ ಕ್ಯಾಪ್ಟನ್ ಆದಮೇಲೆ ಚೆನ್ನಾಗಿ ಆಡಿದ್ರು. ಕ್ಯಾಪ್ಟನ್ ಆಗೋಕ್ಕಿಂತ ಮುಂಚೆ ಒಂದು ವಾರ ಆದಮೇಲೆ, ಅದಾದಮೇಲೆ ಒಂದು 2 ವಾರ ಚೆನ್ನಾಗಿ ಆಡಿದ್ರು. ಬಟ್ ಇತ್ತೀಚಿನ ಒಂದು 2 ವಾರದಲ್ಲಿ ನೋಡಿದ್ರೆ, 1 ವಾರ ಅಂತ ಅನಿಸುತ್ತೆ, ಫುಲ್ 0 ಇದ್ದಾರೆ. ಯಾವ ಪರ್ಫಾರ್ಮೆನ್ಸು ಇಲ್ಲ, ಎಂಥದ್ದು ಇಲ್ಲ. ಸೊ ನಾನು ಅವ್ರನ್ನ ಟಾಪ್ 2 ಅಥವಾ ಟಾಪ್ 5 ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಥರ ಆಡ್ತಾ ಹೋದರೆ ಅವರು ತುಂಬ ಕಷ್ಟ ಆಗುತ್ತೆ. ಸೊ ಇನ್ನೂ ಸ್ವಲ್ಪ ಏನಾದರೂ ಚೆನ್ನಾಗಿ ಮಾಡಬೇಕು ಅಂತ ನನಗನ್ಸುತ್ತೆ. ಓಕೆ, ಸೊ ಇದಾದಮೇಲೆ ಅಲ್ಲಿ ನೆಕ್ಸ್ಟ್ ಇನ್ನೂ ಒಂದು ಸೇವ್ ಮಾಡ್ತಾರೆ, ಅದು ಭವ್ಯ ಅವರು 5ನೇ ಒಂದು ಕಂಟೆಸ್ಟೆಂಟ್ ಸೇವ್ ಮಾಡಿದಂಥದ್ದು. ಎಲ್ಲ ಆಗಿದ್ದಾದಮೇಲೆ ಅಲ್ಲಿ ಬಂದಂಥದ್ದು ವೈಲ್ಡ್ ಕಾರ್ಡ್ ಎಂಟ್ರಿಗಳನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಅವ್ರನ್ನ ಸ್ಟೇಜ್ ಮೇಲೆ ಕರೆಸಿ ಸ್ವಲ್ಪ ಮಾತಾಡಿಸ್ತಾರೆ. ಮೊದಲು ಕರೆದಂಥದ್ದು ಶೋಭಾ ಶೆಟ್ಟಿ ಅವ್ರನ್ನ. ಸೊ ಅವ್ರ ಬಗ್ಗೆ ಪರಿಚಯ ಮಾಡಿಕೊಡ್ತಾರೆ. ಆ್ಯಂಡ್ ಅವರು ಕೆಲವು ಧಾರಾವಾಹಿಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ಮಾಡಿ, ಆ್ಯಂಡ್ ಬಿಗ್ ಬಾಸ್ ಸೀಸನ್ ತೆಲುಗುನಲ್ಲಿ ಲಾಸ್ಟ್ ಸೀಸನಲ್ಲಿ ಅವ್ರು ಕಾಣಿಸ್ಕೊಂಡಿದ್ರಂತೆ. ಮೇ ಬಿ ಲಾಸ್ಟ್ ವೀಕ್ ಗಂಟ ಹೋಗಿದ್ರು. ಅವ್ರ ಬಗ್ಗೆ ಆಲ್ರೆಡಿ ನಾವು ಸುಮಾರು ಮಾತಾಡಿದ್ದೀವಿ. ಸೊ ಅವರು ಬಂದಂಗೆ ತುಂಬ ಹಾರ್ಟ್ ಹೊಡ್ಕೊತಾ ಇದೆ, ಹಾಗೆ ಹೀಗೆ ಅಂತ ಒಂದು ರೀತಿಯಲ್ಲಿ 2 ನಿಮಿಷ ಟೈಮ್ ಬೇಕು ಅಂತೆಲ್ಲ ಸುದೀಪ್ ಸರ್ ಹತ್ರ ಹೇಳಿದ್ರು. ಆ್ಯಂಡ್ ದೃಷ್ಟಿ ಬೇರೆ ತೆಗೆದ್ರು. ಸೊ ಅದು ನೋಡ್ತಿದ್ರೆ ಎಲ್ಲೋ ಸ್ವಲ್ಪ ಬಕೆಟ್ ಹಿಡಿತಿದೆ ಅಂತ ನನಗಂತೂ ಅನ್ನಿಸ್ತು. ನೋಡಬೇಕು ಏನು ಅಂತ. ನಾನು ಪಕ್ಕ ಕನ್ನಡದ ಹುಡುಗಿ, ಕನ್ನಡದಲ್ಲಿ ಕನ್ನಡಿಗರಿಗೆ ಸಪೋರ್ಟ್ ಮಾಡ್ತಾರೆ, ಹಾಗೆ ಹೀಗೆ ಅಂತ ಕೆಲವೊಂದು ಡೈಲಾಗೆಲ್ಲ ಬಿಟ್ಟರು. ಆ್ಯಂಡ್ ಕಮ್ಬ್ಯಾಕ್ ಮಾಡಲಿಕ್ಕೆ ಇದು ಒಂದು ರೀತಿಯಲ್ಲಿ ಒಳ್ಳೆ ಟೈಮು ಆ್ಯಂಡ್ ಒಳ್ಳೆ ಶೋ. ಬೇರೆ ಆಫರ್ಗಳು ಬರ್ತಿದೆ, ಬಟ್ ಇದು ಒಂದು ರೀತಿಯಲ್ಲಿ ಕಮ್ಬ್ಯಾಕ್ ಮಾಡಲಿಕ್ಕೆ ಒಳ್ಳೆ ಟೈಮ್ ಅಂತ ಕೂಡ ಹೇಳಿದ್ರು. ಓಕೆ, ನೋಡುವ ಏನೇನಾಗುತ್ತೆ. ಯಾಕಂದರೆ ಅವ್ರ ಬಗ್ಗೆ ತೆಲುಗುನಲ್ಲಿ ಮಾಡಿದ್ದೇ ಬೇರೆ, ಕನ್ನಡದಲ್ಲಿ ಮಾಡೋದೇ ಬೇರೆ. ಅಲ್ಲಿ ಕಂಟೆಸ್ಟೆಂಟೇ ಬೇರೆ ಇರ್ತಾರೆ, ಇಲ್ಲಿ ಕಂಟೆಸ್ಟೆಂಟೇ ಬೇರೆ, ಆಡಿಯನ್ಸೇ ಬೇರೆ, ಅವ್ರ ಆಡಿಯನ್ಸೇ ಬೇರೆ. ಆದಮೇಲೆ ಇಲ್ಲಿ ಹೋಸ್ಟೇ ಬೇರೆ, ಅಲ್ಲಿರುವಂಥ ಹೋಸ್ಟೇ ಬೇರೆ. ಸೊ ನಾಗಾರ್ಜುನ್ ಅವ್ರ ಮುಂದೆ ಏನು ಕಂಟೆಸ್ಟೆಂಟ್ ಆಗಿರೋದೇ ಬೇರೆ, ಸುದೀಪ್ ಸರ್ ಮುಂದೆ ಇರೋದೇ ಬೇರೆ. ಸೊ ಆ ರೀತಿ ಇರುತ್ತೆ. ಕ್ವಶನ್ಸ್ ಎಲ್ಲನೂ ತಿರ್ಗಾ ಮುರುಗ್ಸ ಮಾಡಿ ನಮಗೆ ಹೆಂಗೆ ಬರುತ್ತೆ ಹಂಗೆ ಮಾಡ್ಕೊಂಡಿರೋಕ್ಕಾಗೋದಿಲ್ಲ ಇಲ್ಲಿ. ಅಲ್ಲಿ ಆಲ್ರೆಡಿ ಸುದೀಪ್ ಸರೇ ಒಂದು ಕೌಂಟ್ರ್ ಕೊಟ್ಟರು. ಅಲ್ಲಿ ಏನೋ ಅವರು ಹೆಂಗೆ ಬರುತ್ತೆ ಮನಸ್ಸಿಗೆ ಆ ರೀತಿಯಲ್ಲಿ ಕ್ವಶನ್ನ ಆಲ್ಟರ್ ಮಾಡ್ಕೊಂಡ್ಬಿಟ್ಟಿದ್ರು ಅವರು. ಸೊ ಹಂಗೆ ಆಗೋದಿಲ್ಲ ಅದು. ಆ್ಯಂಡ್ ಅಲ್ಲಿ ಸುದೀಪ್ ಸರ್ ಅಲ್ಲೇ ಒಂದು ಆನ್ಸರ್ ಕೊಟ್ಟರು. ನೋಡೋಣ ಯಾವ ರೀತಿಯಲ್ಲಿ ಮುಂದೆ ಹೋಗುತ್ತೆ ಅಂತ. ಓಕೆ, ಇದಾದಮೇಲೆ ಅಲ್ಲಿ ರಜತ್ ಅವರು ಬರ್ತಾರೆ ಸ್ಟೇಜ್ ಮೇಲೆ. ಅವ್ರು ಬಂದಂಗೆ ಸ್ವಲ್ಪ ತಿಕ್ಲು ಪಕ್ಲು ಅನ್ಕೊತಾ ಬಂದರು. ಅಲ್ಲಿ ಸುದೀಪ್ ಸರ್ ಅವ್ರಿಗೂ ಕೂಡ ಸರಿಯಾಗಿ ಕೊಟ್ಟರು. ಯಾರು ನಿಮಗೆ ತಿಕ್ಲು, ಯಾರು ಪುಕ್ಲು ಅಂದರೆ ಯಾರಿಗೆ ಭಯ ಅಂತ ಅನ್ಸುತ್ತೆ ಅಂದರೆ, ಭಯ ಅಲ್ಲ ಸರ್ ಹಂಗೆ ಹಿಂಗೆ ಅಂದರು. ಬಟ್ ಪುಕ್ಲು ಅಂದರೆ ಅದೇ ಅಲ್ವೇ, ಅವ್ರು ಹೇಳ್ದಂಗೆ ಪುಕ್ಲ ಅಂದರೆ ಪುಕ್ಲ. ಅಲ್ಲಿ ಇಬ್ಬರು ಹೆಸರು ತೊಗೊಂಡ್ರು, ಒಂದು ಧನರಾಜ್ ಇನ್ನೊಂದು ಚೈತ್ರ, ಅವರಿಬ್ಬರು ಭಯ ಪಡ್ತಾರೆ ಅಂತ. ಸೊ ಇಡೀ ಮನೆಗೆ ಯಾಕೆ ಹೇಳಿದ್ರಿ ಅಂತ ಕೇಳಿದಾಗ ಆನ್ಸರ್ ಇರಲಿಲ್ಲ. ಸೊ ಈ ರೀತಿಯಲ್ಲಿ ಸ್ವಲ್ಪ ಇನ್ನೂ ಬ್ಯಾಲೆನ್ಸ್ ಆಗಿದ್ದಾರೆ. ಬಟ್ ಬರಬೇಕು, ಸೌಂಡ್ ಮಾಡಬೇಕು ಅಂತ ಬಂದಿದ್ದಾರೆ. ಬಟ್ ಸುದೀಪ್ ಸರ್ ಎದುರುಗಡೆಗೆ ಸ್ವಲ್ಪ ಎಲ್ಲೋ ಕಟ್ ಆಗ್ತಾರೆ, ಇವ್ರನ್ನ ಸಿಗಾಕೊಂತಾರೆ ಅಂತ ನನಗನ್ಸುತ್ತೆ. ನೋಡೋಣ ಏನೇನಾಗುತ್ತೆ ಅಂತ. ಇವತ್ತಿನ ಪ್ರೋಮೋ ನೋಡಿದ್ರೆ ಇವತ್ತಿನ ಎಪಿಸೋಡಲ್ಲಿ ಸ್ವಲ್ಪ ಇದೆ, ಏನೋ ಒಂದು ವಿಷಯ ಇದೆ ಅಂತ ನೋಡೋಣ. ಓಕೆ, ಇದಾದಮೇಲೆ ಎಲಿಮಿನೇಷನ್ ನಡೆಯುತ್ತೆ. ಅನುಷಾ ಆ್ಯಂಡ್ ಧರ್ಮ ಅವ್ರ ಮಧ್ಯೆ ಅವರಿಬ್ಬರನ್ನ ಆ್ಯಕ್ಟಿವಿಟಿ ರೂಮಿಗೆ ಕರ್ಕೊಂಡು ಬಂದು ಅಲ್ಲಿ ಲೈಟ್ಸ್ ಎಲ್ಲನೂ ಇದು ಮಾಡಿಕೊಂಡು ಅಲ್ಲಿ ಅನುಷಾ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಔಟ್ ಮಾಡ್ತಾರೆ. ಆ್ಯಂಡ್ ಅಲ್ಲಿ ರೀಸನ್ಗಳು ಕೊಟ್ಟಂಥದ್ದು ಚೆನ್ನಾಗಿತ್ತು. ಧರ್ಮ ಹೇಳಿದಂಥದ್ದಾಗಿರ್ಬೋದು ಆ್ಯಂಡ್ ಅನುಷಾ ಹೇಳಿದಂಥದ್ದಾಗಿರ್ಬೋದು. ಇದು ಸುಮಾರು ಜನಕ್ಕೆ ಏನಂತಂದರೆ, ಇಬ್ಬರು ಚೆನ್ನಾಗಿ ಒಳ್ಳೆಯ ವ್ಯಕ್ತಿತ್ವಗಳು, ಯಾಕೆ ಅವರಿಬ್ಬರನ್ನ ಹೊರಗಡೆ ಹಾಕ್ತಿದ್ದಾರೆ ಅನ್ನೋ ರೀತಿಯಲ್ಲಿ. ಖಂಡಿತವಾಗ್ಲು ಇಬ್ಬರು ಕೂಡ ಮನಸ್ಸಿಂದಾದ್ರೂ ಆಗಿರ್ಬೋದು, ವ್ಯಕ್ತಿತ್ವದಿಂದ ಆಗಿರ್ಬೋದು, ಇಬ್ಬರು ಹಾನೆಸ್ಟ್ ಆಗಿದ್ದಾರೆ, ತುಂಬ ಒಳ್ಳೆಯವರು, ಎಲ್ಲ ಓಕೆ. ಒಂದು ಬಿಗ್ ಬಾಸ್ ಗೇಮು ಅಂತ ಬಂದಾಗ ಅಲ್ಲಿ ಗೇಮನ್ನ ತುಂಬ ಗೇಮ್ ರೀತಿಯಲ್ಲಿ ಆಡಬೇಕಾಗುತ್ತೆ, ಕಂಟೆಂಟ್ ಕೊಡಬೇಕಾಗುತ್ತೆ, ಟಾಸ್ಕ್ ಆಡಬೇಕಾಗುತ್ತೆ. ಗಲಾಟೆ ಅಂತ ಬಂದಾಗ ಅದಕ್ಕೂ ಕೂಡ ರಿಯಾಕ್ಟ್ ಮಾಡಬೇಕಾಗುತ್ತೆ. ಓನ್ಲಿ ನಾವು ಒಳ್ಳೆಯವರಾಗಿ ಇರ್ತೀವಿ ಅಂತಂದರೆ ಅದು ಬಿಗ್ ಬಾಸ್ ಒಂದು ಎಂಟರ್ಟೈನ್ಮೆಂಟ್ ಶೋಗೆ ಅದು ಆಗಲ್ಲ, ಅಲ್ಲಿ ಇರಲಿಕ್ಕೆ ತೊಗೊಳ್ಳಲ್ಲ ಅವರು. ಸೊ ಆ ರೀತಿಯಲ್ಲಿ ಇರಬೇಕಾದ್ರೆ ಇಬ್ಬರು ಒಳ್ಳೆಯವರೇನೆ. ಬಟ್ ಆ ಒಳ್ಳೆತನ ಕೆಲವು ಟೈಮಲ್ಲಿ ನಮ್ದು ಏನಂತಾರಲ್ಲ, ಬರೀ ಒಳ್ಳೆಯದೇ ಇದ್ರೇ ಆಗಲ್ಲ, ಕೆಲವು ಟೈಮಲ್ಲಿ ಕೆಟ್ಟದ್ದು ಕೂಡ ಬೇಕಾಗುತ್ತೆ. ಸೊ ಆ ರೀತಿಯಲ್ಲಿ ಡಿಸೈಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಬ್ಬರು ತುಂಬ ಚೆನ್ನಾಗಿ ಅಲ್ಲಿ ಅವ್ರ ಜರ್ನಿ ಬಗ್ಗೆ ಅಥವಾ ಏನೇನು ನಡೀತಿದೆ ಅದ್ರ ಬಗ್ಗೆ ತುಂಬ ಹೇಳಿದ್ರು. ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ಧರ್ಮ ಅವ್ರು ತುಂಬ ಚೆನ್ನಾಗಿ ಹೇಳಿದ್ರು. ಹೊರಗಡೆ ನನ್ನ ಕ್ಯಾರೆಕ್ಟರ್ ಏನಿದೆ ಅದನ್ನೇ ನಾನು ಹಾಗೆ ಒಳಗಡೆ ತೊಗೊಂಡು ಬಂದಿದ್ದೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅನ್ನೋ ಒಂದು ಕೆಲವೊಂದು ಮಾತುಗಳು ಹೇಳಿದ್ದಕ್ಕೆ ಸುದೀಪ್ ಸರ್ ಕೂಡ
ತುಂಬ ಚೆನ್ನಾಗಿ ಹೇಳಿದ್ರಿ ಅಂತ ಹೇಳಿದ್ರು, ಅದೊಂದು ಅಪ್ರಿಷಿಯೇಟ್ ಮಾಡುವಂಥದ್ದು. ಬಟ್ ಮೇ ಬಿ ಅವರು ಇನ್ನು ಮುಂದೆ ಅದನ್ನು ಚೇಂಜ್ ಮಾಡ್ಕೊತಾರೆ ಅಥವಾ ಹಾಗೆ ಇರ್ತಾರೆ, ಹಾಗೆ ಇದ್ಕೊಂಡು ಟಾಪ್ 5 ಅಥವಾ ಟಾಪ್ 2 ಗಂಟ ಬರ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಪೋರ್ಟ್ ಚೆನ್ನಾಗಿದೆ ಅವರಿಗೆ ಹೊರಗಡೆಗೆ, ಧರ್ಮವ್ರಿಗೆ ಮೇನ್ ಆಗಿ ಧರ್ಮವ್ರಿಗೆ ತುಂಬ ಸಪೋರ್ಟ್ ಇದೆ. ಆ್ಯಂಡ್ ಅವರು ವ್ಯಕ್ತಿತ್ವ ಇಷ್ಟಪಡೋ ನಾನು ಕೂಡ ಒಬ್ಬ, ತುಂಬ ಒಳ್ಳೆಯವರಿದ್ದಾರೆ, ಹಾನೆಸ್ಟ್ ಆಗಿದ್ದಾರೆ. ಬಟ್ ಅವರಿಗೆ ಚೇಂಜ್ ಆಗಬೇಕು ಅಂತಂದಾಗ ಸ್ವಲ್ಪ ಕಷ್ಟ ಆಗ್ತಿದೆ, ಏನೂ ಮಾಡಲಿಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ಒಂದು ಟ್ರೈ ಮಾಡ್ಬೋದು ಗೇಮಲ್ಲಿ, ಆದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗ್ಬೋದು ಅಂತ ನನಗನ್ಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಅಲ್ಲಿ ಅನುಷಾ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ತಾರೆ ಆ್ಯಂಡ್ ಹೊರಗಡೆ ಬರ್ತಾರೆ. ಆ್ಯಂಡ್ ಅವರು ಹೇಳುವಂಥದ್ದು ಅದೇನೆ, ಅಂದರೆ ಬೇರೆಯವರಿಗೆ ಬೇಜಾರಾಗುತ್ತೆ ಅಂತ ಕೆಲವೊಂದು ನಾನು ಹೇಳಲಿಲ್ಲ, ಸೊ ಅದೇ ನನಗೆ ಎಲ್ಲೋ ಪ್ರಾಬ್ಲಮ್ ಆಯಿತು ಅಂತ ಕೆಲವೊಂದು ಹೇಳ್ತಾರೆ. ಅದ್ರ ಜೊತೆಗೆ ಗೇಮ್ ಅಂತ ಬಂದರೆ ನಾನು ಇನ್ನೂ ಸ್ವಲ್ಪ ಇನ್ವಾಲ್ವ್ಮೆಂಟು ಅಥವಾ ಇನ್ನೊಂದು ಸ್ವಲ್ಪ ಅಗ್ರೆಷನಲ್ಲಿ ಹೋಗ್ಬೋದಾಗಿತ್ತು. ಸೊ ಬಟ್ ಅದು ಮೇ ಬಿ ಇನ್ನೂ ಹೋಗಬೇಕಿತ್ತು ಅಂತ ಅನ್ನಿಸ್ತು ಅಂತಂದರು. ಸೊ ಅದಕ್ಕೋಸ್ಕರ ನಾನು ಇದು ಹೊರಗಡೆ ಬಂದಿರಬಹುದು ಅಂತ ಹೇಳಿದ್ರು ಅವರು. ಆ್ಯಂಡ್ ಅವ್ರ ಟ್ವೀಟಿ ಕೂಡ ತುಂಬ ಚೆನ್ನಾಗಿತ್ತು, ಎಲ್ಲ ಇತ್ತು, ನಗು ಇತ್ತು, ಅಳು ಇತ್ತು, ಗೇಮ್ ಆಡಿದ್ದಂಥದ್ದು ಇತ್ತು, ಪ್ರತಿಯೊಂದು ಇತ್ತು. ಸೊ ಒಂದು ರೀತಿಯಲ್ಲಿ ಆಲ್ ಇನ್ ಒನ್ ಅನ್ನೋ ರೀತಿಯಲ್ಲಿ ಇತ್ತು. ಅದಾದಮೇಲೆ ಅವರು ಯಾರು ಗೆಲ್ಲಬೇಕು ಅಂತಂದಾಗ ಚೈತ್ರ ಅವ್ರು ಗೆಲ್ಲಬೇಕು ಅಂತ ಹೇಳಿದ್ರು. ಆ್ಯಂಡ್ ಇನ್ನೊಂದು ಏನಂತಂದರೆ ಅಲ್ಲಿ ಅನುಷಾ ಔಟ್ ಆದಮೇಲೆ ಸುಮಾರು ಜನ ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡು ಕೆಲವರೆಲ್ಲ ಅಳ್ತಾನೇ ಇದ್ರು. ಅದು ನನಗೆ ಸ್ವಲ್ಪ ಎಲ್ಲೋ ಒಂದು ರೀತಿಯಲ್ಲಿ ಆರ್ಟಿಫಿಷಿಯಲ್ ಅಂತ ನನಗನ್ನಿಸ್ತು. ಯಾಕಂತಂದರೆ ಅದು ಅವರೇ ಹೊರಗಡೆ ಕಳಿಸಿ, ಅವ್ರು ಅಷ್ಟೊಂದೆಲ್ಲನೂ ಚೆನ್ನಾಗಿದ್ದು ಒಳ್ಳೆಯವರಿದ್ದು ಅಂತಂದರೆ ಸಿಲ್ಲಿ ರೀಸನ್ ಕೊಟ್ಬಿಟ್ಟು ಏನು ಕಳಿಸ್ಬೇಕಾಗಿತ್ತು ಅಲ್ವೇ? ಸೊ ಆ ರೀತಿಯಲ್ಲಿ ಒಂದು ರೀತಿಯಲ್ಲಿ ಆರ್ಟಿಫಿಷಿಯಲ್ ಅಂತ ನನಗನ್ನಿಸ್ತದೆ. ಜೆನ್ಯೂನ್ ಬೇಜಾರಂತೂ ನನಗೇನು ಅನ್ನಿಸ್ಲಿಲ್ಲ. ಓಕೆ. ಆ್ಯಂಡ್ ಅವ್ರ ತಮ್ಮ ಕೂಡ ತುಂಬ ಚೆನ್ನಾಗಿ ಹೇಳಿದ್ರು, ಅನುಷಾ ಅವ್ರ ತಮ್ಮ. ಅವ್ರು ಹೊರಗಡೆ ಬರಲಿದ್ದ ಕಾರಣ ಏನು, ಅವ್ರು ಯಾಕೆ ಹೊರಗಡೆ ಬಂದರು, ಆ್ಯಂಡ್ ಅವರ ಒಂದು ಪರ್ಫಾರ್ಮೆನ್ಸ್ ಯಾವ ರೀತಿಯಲ್ಲಿತ್ತು ಅನ್ನೋ ರೀತಿ ಅವ್ರ ತಮ್ಮ ಕ್ಲಿಯರಾಗಿ ಹೇಳಿದ್ರು. ಅದು ಹೇಳಿದ್ದು ನನ್ನ ಪ್ರಕಾರ ಸತ್ಯ ಇತ್ತು ಅಂತ ನನಗನ್ಸುತ್ತೆ. ಆ್ಯಂಡ್ ಸದ್ಯಕ್ಕೆ ನನಗನ್ಸಿರೋದನ್ನ ಈ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ವಿಡಿಯೋದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.